ಸೂರ್ಯ, ಈ ನಿನ್ನ ಸಹಾಯ ಸರ್ಕಾರಕ್ಕೆ ನಾನು ಯಾವತ್ತೂ ಚಿರುನಾಗಿದ್ದೀನಪ್ಪ, ಚಿರುನಾಗಿದ್ದೀನಿ. ಸ್ನೇಹಿತರ ಆ ಮಾತಾಕೋ ಗೆಳೆಯ, ನೀ ಏನೇ ಇದ್ರು ಪಲ್ಲವಿಗೆ ಹೇಳು. ಅವಳ ಕೈ ಬಗ್ಗೆ ಹಾಗೂ ಅವಳ ಹಣದ ಸಹಕಾರವೇ ಕಾರಣ. ಪಲ್ಲವಿ, ಥ್ಯಾಂಕ್ಸ್ ಪಲ್ಲವಿ, ಥ್ಯಾಂಕ್ಸ್. ಸೂರ್ಯ, ನನ್ನ ಮನೆತನಕ್ಕೆ ಇಂಥ ದುರದೃಷ್ಟವನ್ನು ತಂದು, ಹರಾಮುಕೋರರನ್ನು ತಂದು ನಮ್ಮ ತಂಗಿನ ತೋಟದಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಅವರ ಎಲುಬುಗಳು, ಅವರ ರುಂಡವನ್ನು ತಂದು ಅವರ ಕೋಳಿಗೆ ನಾವು ಮೆಟ್ಟು ಚಪ್ಪಲನ್ನು ಕಡೆಗೆ ಹಾಕಿ ನಮ್ಮೂರು ಅಕ್ಷಿ ಬಾಗಿಲಿ ಹಾಕಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ. ಸೂರ್ಯ ಕರ್ಕೊಂಡ್ ಬಂದಿರಿ ನಾನು. ಹೇಳ ನಿಂಬುದಾಯ್ತ್ರಿ. ಏನಾದ್ರಿ ಎಲ್ಲಿದ್ರಿ ಸೂರ್ಯ? ನನ್ನ ಎಲ್ಲಿ ಕಾಣ್ತಾ ಇಲ್ವಲ್ಲ? ನಾನು ಅವರನ್ನೇ ಹುಡುಕುತ್ತೇನೆ. ನೀನು ಪಲ್ಲವಿಯನ್ನು ಬಿಟ್ಟು ಬಾ, ನಾನು ಹುಡುಕುತ್ತೇನೆ. ಆಯ್ತು ಸೂರ್ಯ, ಹೋಗಿ ಬನ್ನಿ. ಪಲ್ಲವಿ, ನಿನಗೆ ಎಷ್ಟು ಸಾರಿ ನಾನು ಹೇಳಬೇಕು ನನ್ನ ಗೆಳೆತನ ಬಿಟ್ಟು ಬಿಡುವಂತ ಹೇಳಿ? ಇದೇನ್ರಿ ಇದು? ನನ್ನನ್ನು ಅಷ್ಟೊಂದು ನನಗೋಸ್ಕರ ಶ್ರಮಪಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾನೆ. ಹೋಗು ಅಂದಕ್ಷಣ ನಾನು ಹೇಗಿರಿ ಹೋಗೋದಕ್ಕೆ ಸಾಧ್ಯ? ನೋಡಿ, ನಿಮ್ಮನ್ನು ಬಿಟ್ಟು ದೂರ ಇಲ್ಲಿ ನನ್ನಿಂದ ಮಾತ್ರ ಸಾಧ್ಯನೇ ಇಲ್ಲ ರೀ, ಸಾಧ್ಯನೇ ಇಲ್ಲ. ಪಲ್ಲವಿ, ಈ ರೀತಿ ಹಠ ಮಾಡಬೇಡ. ನಾನು ಸ್ವತಂತ್ರ ಹೋರಾಟಗಾರರ ಮನದಲ್ಲಿ ಜನಿಸಿ ಬಂದವಳು. ನನ್ನ ತಂದೆ ತಾಯಿ ಹಾಗೆ ಈ ಸಮಾಜ ಹಾಗೂ ರೈತರ ಜೀವನಕ್ಕಾಗಿ ನನ್ನ ಜೀವನ ಮುಡುಪಾಗಿಟ್ಟಿದ್ದೇನೆ. ಹುಲಿಯ, ನಮ್ಮಿಬ್ಬರ ಪ್ರೀತಿ ನಿನ್ನೆ ಮುಗಿದಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮೊಳಕೆ ಹೊಡೆದು ಈಗ ಬೆಳೆದು ಹೆಮ್ಮರವಾಗಿದೆ. ಅಂದಮೇಲೆ ನಿಮ್ಮನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲ. ಹುಲಿಯ, ನನ್ನಿಂದ ಸಾಧ್ಯವಿಲ್ಲ. ನೀವೇನಾದ್ರೂ ನಿಮ್ಮ ಪ್ರೀತಿಯಿಂದ ದೂರ ಆಗಿದ್ರೆ ಇವತ್ತೇ ನನ್ನ ಪ್ರಾಣವನ್ನು ಕಾದುಕೊಳ್ಳಲು ಸದಾ ಸಿದ್ಧಳಾಗಿರುವೆ. ಹಾಗಿದ್ರೆ ಹೇಳಿ, ಇವತ್ತೇ ನನ್ನ ಪ್ರಾಣ ಕಾದುಕೊಳ್ಳಲು ಸದಾ ಸಿದ್ಧಳಾಗೇ ಇರುವೆ. ಸರಿ, ನೀನು ಹೇಳಿದಾಗ ಆಗಲಿ, ನಡಿ ಹೋಗೋಣವೇ. ಇದೇನ್ರಿ ಇದು? ಹೋಗೋಣ ಅಂತ ಕೇಳ್ತಿದ್ರಲ್ಲ. ಬಾದಿನ ಆದ್ಮೇಲೆ ನಾವು ಇಬ್ಬರು ಭೇಟಿಯಾಗಿದ್ದೀವ. ಆ ಪ್ರೀತಿ ಸವಿ ನೆನಪಿಗಾಗಿ ಏನಾದರೂ ಒಂದು ಸಿಹಿ ಚುಂಬನ, ಈ ರೋಮ್ಯಾನ್ಸು ಏನು ಬೇಡವಾ? ಆಯ್ತು, ನಾನು ನಿನಗೆ ಕೊಡ್ತೀನಿ. ಹೌದು ರೀ, ಮರ್ತೇ ಹೋಗಿದೆ ನೋಡಿ. ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ಪ್ರೇಮದ ಕಾಣಿಕೆಯನ್ನು ನೀಡ್ತೀನಿ ಅಂತ ಹೇಳಿದ್ರಲ್ಲ. ಆ ಪ್ರೇಮದ ಕಾಣಿಕೆಯನ್ನು ನೀವು ನೀಡ್ತಾ ಇದ್ದೀರಿ ಅಂದರೆ ಸದಾ ನಾನು ಸಿದ್ಧಳಾಗೇ ಇರುವೆ. ನೋಡಿ, ಒತ್ತದ ಗೋಡೆಯೇ ಇರಲಿ, ಸಾವಿರ ಸೈನ್ಯವೇ ಬರಲಿ, ಬ್ರಹ್ಮಾಂಡವೇ ನನಗೆ ಎದುರಾಗಿ ಕಾಡಲಿ, ಅದೆಲ್ಲ ಮೆಟ್ಟಿ ನಿಂತು ಸಿಂಧೂರ ಹಚ್ಚುವೆ ಮನದಲ್ಲಿ ಮನಸಾಕ್ಷಿಯಾಗಿ. ಪಲ್ಲವಿ ಸಂಕೋಚಿದ್ರು. ಭಾವನೆ ಎಂಬ ತಾಳಿದಾರನ್ನು ಹಸೆದು ಪ್ರೀತಿಯ ವಿಶ್ವಾಸ ಎಂಬ ತಾಳಿಯನ್ನು ಕಾಣಿಕೆಗೆ ತಂದ್ರೆ ಆಕಾಶವೇ ಚಪ್ರ, ಹಕ್ಕಿ ಪಕ್ಷಿಗಳೇ ನಮಗೆ ನಾದ ಗಟ್ಟಿ ಮೇಳ. ಈ ಕತೆ ಕೇಳುವ ಕಲಾಪೇಕ್ಷಿಗಳೇ ನಮಗೆ ಬಂಧು ಬಳಗ. ಇವರೇ ನಮ್ಮ ಗುರು ಹಿರಿಯರು. ಇದೇ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ, ಇದೇ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ. ಹುಲಿಯ, ಚೀಲಿಪುಲಿಗುಟ್ಟುವ ಈ ಹಕ್ಕಿ ಪಕ್ಷಿಗಳ ನಾದದಲ್ಲಿ, ಈ ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ, ನಿಮ್ಮ ಮನಸ್ಸಾಕ್ಷಿಯಾಗಿ ನನ್ನ ಸತಿಯಂತ ಸ್ವೀಕಾರ ಮಾಡಿದ್ರ. ಹಾಗೆ ಈ ಪ್ರಕೃತಿಯನ್ನು ನೋಡ್ತಾ ಇದ್ರೆ ಆ ನಿಮ್ಮ ಮನದಲ್ಲಿ ಏನು ಅನಿಸ್ತಾ ಇದೆ, ಏನಿಲ್ಲ ಅಂತ ನನ್ನೊಂದಿಗೆ ಮನ ಬಿಚ್ಚಿ ಮಾತನಾಡಬಾರ್ದೇ ನಂದೊರೆಯ? ಮದುವೆಗಿಂತ ಅಲಂಕೃತಗೊಂಡ ಪ್ರಕೃತಿಯ ಸಮಯದಲ್ಲಿ ಸೊಬಗಿಗೆ ಎದ್ದು ಬಂದ ಭಾಸ್ಕರನ ಸೋತು ನಿತ್ಯದಿಂದ ಎದ್ದು ಬಂದ ದೃಶ್ಯವಿದು. ಇಂಥ ಸುಂದರ ಮನೋಹರ ರಮಣೀಯ ಸಮಯದಲ್ಲಿ ನಿನ್ನ ಅರ್ಥ ಏನೆಂದು ನನಗೆ ಅರ್ಥವಾಯಿತು. ಆಯಿತು, ನಿಮ್ಮ ಮನದ ಆಸೆಯನ್ನು ನಾನು ಅರ್ಥ ಮಾಡಿಕೊಂಡೆ. ನಿಮ್ಮ ಆಸೆ ನನ್ನ ಆಸೆಯಾಗಿದೆ. ಐ ಲವ್ ಯು ಲಿಯಾ. ಆ
ಪಲ್ಲವಿ ಹೋಗೋಣವೇ?